ಸರ್ ನಾನು ನಿಮ್ಮ ಪ್ರಾಡಕ್ಟಲ್ಲಿ ನೋಡಿದೆ, ಸೊ ತುಂಬ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ, ಜೊತೆಗೆ ಬಾರ್ ಕೋಡ್ ಕೂಡ ಇದೆ, ಅದು ಹೆಂಗೆ ಮಾಡಿಸ್ಕೊಂಡು? ಸೊ ಬಾರ್ ಕೋಡ್ ಅನ್ನೋದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಪ್ರತಿಯೊಂದು ಪ್ರಾಡಕ್ಟು ನಾವು ಸೂಪರ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀನಿ ಅಂತ ಅಂದಾಗ ಬಾರ್ ಕೋಡ್ ಯೂಸ್ ಮಾಡೇ ಮಾಡ್ತಾರೆ. ಬಾರ್ ಕೋಡ್ ಬಂದು ಗೌರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ GS1 ಬಾರ್ ಕೋಡ್ ಅಂತ ಇದೆ. ಸೊ GS1 ಬಾರ್ ಕೋಡ್ ಬಂದುಬಿಟ್ಟು ಗೌರ್ಮೆಂಟ್ ಅಪ್ರೂವ್ಡ್ ಬಾರ್ ಕೋಡ್ಸ್ ಅದು, ಅಂದರೆ ನಿಮಗೆ ಆದಂಥ ಯೂನಿಕ್ ಬಾರ್ ಕೋಡ್ಸ್ ಅದು, ರೀಸೇಲ್ ಆಗಿರೋ ಮಾರ್ಕೆಟ್ ಅಥವಾ ಮಾರ್ಕೆಟಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದಲ್ಲ. ಸೊ ಇದು ಒಟ್ಟು ನಾವು ಮಿನಿಮಮ್ 100 ಬಾರ್ ಕೋಡ್ಸ್ ತೊಗೊಳ್ಬೇಕಾಗತ್ತೆ. 100 ಬಾರ್ ಕೋಡ್ಸ್ ಗೌರ್ಮೆಂಟ್ ನಿಮಗೆ ಅಂತಲೇ ಅಲೋಕೇಟ್ ಮಾಡುತ್ತೆ. ಸೊ ಒಂದು ಪೋರ್ಟಲ್, ಅದೂ ಆನ್ಲೈನೇ, ಅದಕ್ಕೂ ನಾವು ಯಾವ ಆಫೀಸ್ಗೆ ಹೋಗೋ ಅವಶ್ಯಕತೆಯೂ ಇಲ್ಲ, ಪೇಮೆಂಟ್ ಕೂಡ ಆನ್ಲೈನಲ್ಲೇ ಆಗುತ್ತೆ. ಸೊ ನೀವು ಆನ್ಲೈನಲ್ಲಿ GS1 ಬಾರ್ ಕೋಡ್ ಅಂತ ಹಾಕಿದ್ರೆ ವೆಬ್ಸೈಟ್ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ 1 ವರ್ಷಕ್ಕೆ ಬೇಕಾ, 2 ವರ್ಷಕ್ಕೆ ಬೇಕಾ, 3 ವರ್ಷಕ್ಕೆ ಬೇಕಾ, ಅದನ್ನೆಲ್ಲ ಮಾಡಿಕೊಂಡು ನಿಮ್ಗೆ ಎಷ್ಟು ಬಾರ್ ಕೋಡ್ ಬೇಕು, ಬಟ್ ಮಿನಿಮಮ್ 100 ಬಾರ್ ಕೋಡ್ಸ್ ತೊಗೊಳ್ಬೇಕು. ಸೊ 100 ಬೇಕಾ, 200 ಬೇಕಾ, ಆ ಥರ ತೊಗೊಂಡು ನಿಮಗೆ ಅದಂತ ಅಸೈನ್ ಆಗುತ್ತೆ. ಸೊ ಅಷ್ಟು ಬಾರ್ ಕೋಡು ನಿಮ್ಮ ಲಾಗಿನ್ಗೆ ಬರುತ್ತೆ. ಸೊ ನೀವು ಆ ಲಾಗಿನ್ ಒಳಗಡೆ ಹೋಗ್ಬಿಟ್ಟು ಯಾವ ಪ್ರಾಡಕ್ಟು ಅಂತ ನೀವು ಡೀಟೇಲ್ಸ್ ಹಾಕಿದ್ರೆ 1 ಬಾರ್ ಕೋಡ್ ಅದಕ್ಕೆ ಅಸೈನ್ ಆಗುತ್ತೆ. ಸೊ ನಂದು ಫಾರ್ ಎಕ್ಸಾಂಪಲ್ ಈಗ ನುಗ್ಗೆ ಸೊಪ್ಪಿನ ಸೂಪು, ಸೊ ಇದ್ರದ್ದೆಲ್ಲ ಡೀಟೇಲ್ಸ್ ಹಾಕಿದೆ, ಸೊ 1 ಬಾರ್ ಕೋಡ್ ಜನ್ರೇಟ್ ಆಯಿತು ಈ ಪ್ರಾಡಕ್ಟ್ ಮೇಲೆ. ಸೊ ಈಗ ಈ ಬಾರ್ ಕೋಡು ಎಲ್ಲೇ ಸ್ಕ್ಯಾನ್ ಮಾಡಿದ್ರು ಈ ಪ್ರಾಡಕ್ಟು ಮತ್ತು ಈ MRP ಡೀಟೇಲ್ಸು ಬಂದ್ಬಿಡುತ್ತೆ. ಸೊ ಇಲ್ಲಾಂದರೆ ಏನಾಗುತ್ತೆ, ಪ್ರತಿಯೊಂದು ನಾವು ಸೂಪರ್ ಮಾರ್ಕೆಟ್ಗೆ ಹೋದಾಗೂ ಅವ್ರು ಇದನ್ನು ಎಂಟ್ರಿ ಮಾಡ್ಕೊಂಡು ಕೂರಬೇಕಾಗತ್ತೆ. ಸೊ ಈ GS1 ಮಾಡೋದ್ರಿಂದ ಆಟೋಮೆಟಿಕಲಿ ಅದು ಸ್ಕ್ಯಾನ್ ಆಗುತ್ತೆ. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಈಗ ನಾನೊಂದು 3 ವರ್ಷಕ್ಕೆ ಮಾಡಿದಾಗ 60,000 ಆಯಿತು. ಸೊ ನನಗೆ ಹಾಗೆ ನಾನು ಸರ್ವೆ ಮಾಡ್ತಾ ಇದ್ದಾಗ ನಮ್ಮ ಗೌರ್ಮೆಂಟಲ್ಲಿ ತುಂಬ ಸ್ಕೀಮ್ಸ್ ಇದೆ. ಈ ಬಾರ್ ಕೋಡ್ನ ಕೂಡ ನಾವು ನಾವು ಬೈ ಮಾಡಿದಾಗ ನಾವು MSMEನಲ್ಲಿ ರಿಜಿಸ್ಟರ್ ಆಗಿದ್ದರೆ, ಉದ್ಯಮ ಆಧಾರ್ ನಮ್ಮಲ್ಲಿ ಇತ್ತು ಅಂತ ಆದರೆ ಇದಕ್ಕೆ ಅಪ್ ಟು 80%ವರೆಗೂ ಸಬ್ಸಿಡಿ ಬರುತ್ತೆ. ಸೊ ನೀವು ಏನು ಪೇ ಮಾಡ್ತೀರಾ ಅದರಲ್ಲಿ 80% ನಿಮಗೆ ಗೌರ್ಮೆಂಟ್ ರೀಫಂಡ್ ಮಾಡುತ್ತೆ. ಇದು ಗ್ಲೋಬಲ್ ಸ್ಟ್ಯಾಂಡರ್ಡು. ಸೊ ನಾನು ಇದನ್ನು ಅಪ್ಲೈ ಮಾಡಿ ಆನ್ಲೈನಲ್ಲಿ ಬೈ ಮಾಡಿ ಅದಾದಮೇಲೆ MSMEನಲ್ಲಿ ಹೋಗಿ ಅಪ್ಲೈ ಮಾಡಿ ಆ ಸಬ್ಸಿಡಿ ಕೂಡ ತೊಗೊಂಡಿದ್ದೀನಿ. ಎಷ್ಟು ಬಂತು ಸರ್ ಸಬ್ಸಿಡಿ? ನಾನು ಅರೌಂಡ್ ಒಂದು 65,000 ರುಪೀಸ್ವರೆಗೂ ಏನು ಇನ್ವೆಸ್ಟ್ ಮಾಡಿದ್ದಕ್ಕೆ ಅರೌಂಡ್ 48,000 ರುಪೀಸ್ವರೆಗೂ ವಾಪಸ್ ಬಂತು. ಬಾಸ್ ವಾಲಾ, ಬಿ ದ ಬಾಸ್.